ಬೆಳ್ತಂಗಡಿ ತಾಲೂಕಿನ ನಾಗರಿಕರು ತಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಸಮಾಜಪರವಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿದಂತಹ ಎಲ್ಲ ಬಂಧುಗಳು ಒಟ್ಟಿಗೆ ಸೇರಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮತ್ತು SIT ಮತ್ತು ಪೊಲೀಸ್ ಇಲಾಖೆಯ ಮೂಲಕವೂ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಕಳೆದ 13 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಯಾವೊಂದು ಅಪಪ್ರಚಾರದ ವಾತಾವರಣದ ಮೂಲಕ ಶಾಂತಿ ಸೌಹಾರ್ದದ ವಾತಾವರಣ ಒಂದು ಅರ್ಥದಲ್ಲಿ ಕಲುಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪರ ವಿರೋಧ ಅಂತ ಹೇಳುವಂತಹ ಭಾವನೆ ಮೂಡಿದೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ಅದರ ಪರ ವಿರೋಧ ಅಂತ ಹೇಳುವಂತಹ ವ್ಯತ್ಯಾಸಗಳಿಲ್ಲ. ಎಲ್ಲರಿಗೂ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂತಹ ಆಗ್ರಹ ಇದ್ದೇ ಇದೆ. ಆದರೆ ಆ ಹೆಸರಿನಲ್ಲಿ ಯಾವುದೇ ತನಿಖೆಯನ್ನು ಒಪ್ಪದೆ ವ್ಯವಸ್ಥೆಯನ್ನು ಒಪ್ಪದೆ ಇಲ್ಲಿ ನಡೆದು ಬಂದಂತಹ ರೀತಿ, ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಭಾವನೆ. ಸಾಕ್ಷಿ ಆಧಾರಗಳಿಲ್ಲದೆ ತಮ್ಮ ಮನಸ್ಸಿಗೆ ಬಂದಂತೆ ಒಂದು ರೀತಿಯಲ್ಲಿ ತೀರ್ಪು ನೀಡುವಂತಹ ಏನು ಕ್ರಮ ಇದೆ, ಇದು ಸರಿಯಲ್ಲ. ರಾಜ್ಯಕ್ಕೆ ಯಾಕೆ ದೇಶಕ್ಕೆ ಒಂದು ಮಾದರಿಯಾದಂತಹ ಕ್ಷೇತ್ರ, ಎಲ್ಲ ರೀತಿಯಿಂದಲೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕು ಕಟ್ಟಿಕೊಳ್ಳುವುದರಿಂದ ಹಿಡಿದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿದಂತಹ ಒಂದು ಕ್ಷೇತ್ರದ ಮೇಲೆ ಒಂದರ್ಥದಲ್ಲಿ ಸಮಾಜವನ್ನ ಒಡೆಯುವಂತಹ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇರುವುದರಿಂದಾಗಿ ನಾವು ಶಾಂತಿಪ್ರಿಯರು ಇಲ್ಲಿ ಬಂದು ಸಂಬಂಧಪಟ್ಟವರಿಗೆ ನಮ್ಮದು SITಯ ತನಿಖೆಯ ಬಗ್ಗೆ ನಮ್ಮದು ಸಂಪೂರ್ಣ ಬೆಂಬಲವೇ. ಅದರಲ್ಲಿ ಪುನಃ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ತನಿಖೆಯಿಂದ ನ್ಯಾಯ ಹೊರಬರಲಿ, ಒಮ್ಮೆ ಈ ಜಂಜಾಟ ಮುಗಿಲಿ ಅಂತ ಹೇಳುವಂತಹ ಭಾವನೆ ಇದ್ದೇ ಇದೆ. ಎಲ್ಲರೂ ಇದಕ್ಕೆ ಪೂರಕವಾಗಿಯೇ ಮಾತನಾಡಿದ್ದಾರೆ. ಆದರೆ ಸಮಾಜದ ಸಾರ್ವಜನಿಕರ ಹಣವನ್ನು SITಯ ಹೆಸರಿನಲ್ಲಿ ಅವರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ಈ ರೀತಿಯಲ್ಲಿ ಏನು ಪೋಲ್ ಮಾಡಿದ್ದಾರೆ, ಮೊದಲನೆಯದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಗುವಂಥದ್ದು ಆಗಲೇಬೇಕು ಅಂತ ಹೇಳುವಂಥದ್ದು ಆಗ್ರಹ. ಎರಡನೇದು ಷಡ್ಯಂತ್ರ ಮಾಡಿದ್ದಾರೆ ಹೌದು ಅಂತ ಹೇಳಿ. ಆದರೆ ಈಗಂತೂ ನಮಗೆ ಎಲ್ರಿಗೂ ಸ್ಪಷ್ಟವಾಗ್ತಾ ಇದೆ ಇದು ಷಡ್ಯಂತ್ರ ಅಂತ ಹೇಳುವುದಕ್ಕೆ ಪುನಃ ಪುರಾವೆಗಳು ಬೇಕಾಗುವುದಿಲ್ಲ. ಆದರೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ, ಬರೀ ಯಾರು ಇಲ್ಲಿ ಬಂದು ಮುಸ್ಕುದಾರಿ ಬಂದಿದ್ದಾನೆ ಅವನು ಮಾತ್ರ ಅಲ್ಲ, ಅವನ ಹಿಂದೆ ಯಾರೆಲ್ಲ ಸೇರಿದ್ದಾರೆ ಅವರಿಗೆ ಕಾನೂನು ಕ್ರಮ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳುವಂಥದ್ದು ಕೂಡ ಆಗ್ರಹ. ಅದರ ಜೊತೆಗೆ ಈ ಸರ್ಕಾರದ ಹಣವನ್ನು ಏನು ಪೋಲ್ ಮಾಡಿದ್ದಾರೆ, ಬರೀ ನಾಳೆ ಕೇಸ್ ಆಯಿತು ಶಿಕ್ಷೆ ಆಯಿತು ಅಂತ ಹೇಳುವಂಥದ್ದು ಆಗಬಾರದು. ಅದರ ಬದಲಾಗಿ ಯಾರು ಈ ಸರ್ಕಾರದ ಹಣವನ್ನು ಈ ರೀತಿಯಲ್ಲಿ ತಪ್ಪು ದಾರಿಗೆ ಕೊಂಡು ಹೋಗಿ ಖರ್ಚು ಮಾಡಿಸಿದ್ದಾರೆ ಅವರಿಂದ ಅದನ್ನು ವಸೂಲಿಯೂ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ. ಯಾಕೆಂದರೆ ಇದೊಂದು ಮಾದರಿ ಆಗಬೇಕು. ಇನ್ನು ಈ ರೀತಿಯಲ್ಲಿ ಯಾರಾದರೂ ಬೇಕಾಬಿಟ್ಟಿ ಬಂದು ಏನೋ ಒಂದು ಹೇಳಿದ ತಕ್ಷಣ ಒಂದು ಇಡೀ ವ್ಯವಸ್ಥೆಯ ಮೇಲೆ, ಒಂದು ಕೇಂದ್ರದ ಮೇಲೆ ಅಪನಂಬಿಕೆ ಆಗುವಂತಹ ವಾತಾವರಣ ಆಗಬಾರದು ಅಂತ ಹೇಳುವಂಥದ್ದು. ಜೊತೆಗೆ ಸಾಮಾಜಿಕ ಜಾಲತಾಣಗಳ ಮೂಲಕ, ಯೂಟ್ಯೂಬ್ಗಳ ಮೂಲಕ ಅವ್ಯಾಚ್ಯ ಶಬ್ದಗಳಲ್ಲಿ, ತುಚ್ಛ ಶಬ್ದಗಳಲ್ಲಿ ಸಮಾಜದಲ್ಲಿ ಒಬ್ಬರು ಸಾಧನೆ ಮಾಡಿ ಮೇಲೆ ಬರಬೇಕು ಅಂತ ಹೇಳಿ ಆದರೆ, ಸಮಾಜದಲ್ಲಿ ಒಂದು ಪರಿಣಾಮ ಬೀರಬೇಕು ಅಂತ ಹೇಳಿದ್ರೆ ಸಾಕಷ್ಟು ಶ್ರಮವನ್ನು ಒಂದು ರೀತಿಯಲ್ಲಿ ತಪಸ್ಸು ಮಾಡಿರ್ತಾರೆ. ಅವರ ನಂಬಿಕೆಯನ್ನೇ ಹಾಳು ಮಾಡುವಂತಹ ರೀತಿಯ ಏನು ಪ್ರಯತ್ನಗಳಾಗಿದೆ, ಇನ್ನು ಮುಂದೆ ಆ ರೀತಿಯಲ್ಲಿ ಆಗದ ರೀತಿಯಲ್ಲಿ ಸರ್ಕಾರ ಒಂದು ಗಟ್ಟಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಆಗ್ರಹಕ್ಕೋಸ್ಕರ ನಾವು ಬಂದಿದ್ದೇವೆ. ಧನ್ಯವಾದ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.